ನೋಡಿ ನೆಕ್ಸ್ಟ್ ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ಅಧಿವೇಶನದ ನಂತರ ಅಧಿಕಾರ ಹಸ್ತಾಂತರಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಪಟ್ಟು ಹಿಡಿದಂತೆ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ ಮಾತ್ರ ಒಗ್ಗಟ್ಟು ಪ್ರದರ್ಶನ ಆದರೂ ಕೂಡ ಒಳಗೊಳಗೆ ತಂತ್ರ ಪ್ರತಿತಂತ್ರಗಳಾಗ್ತಾನೆ ಇದ್ದಾವೆ. ಸಿಎಂ ಜೊತೆ ಬ್ರೇಕ್ಫಾಸ್ಟ್ ಆದಮೇಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನಾಗಲಿಲ್ಲ ಅಂತ. ಅದಕ್ಕೆ ಕಾರಣ ಅವರ ನಡೆಗೆ. ಸಿದ್ದು ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಡಿ.ಸಿ.ಎಂ ಭೇಟಿಯಾದರು. ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಡಿ.ಕೆ. ಶಿವಕುಮಾರ್ ರಹಸ್ಯ ಸಭೆ ಮಾಡಿದ್ದಾರೆ. 40 ನಿಮಿಷಗಳ ಕಾಲ ಉಭಯ ನಾಯಕರು ಮಾತುಕತೆ ಆಡಿದ್ದಾರೆ. ತಮ್ಮ ಬೆಂಬಲಕ್ಕೆ ನಿಲ್ಲಿ ಅಂತ ಸತೀಶ್ ಜೊತೆಗೆ ರಹಸ್ಯ ಮಾತುಕತೆಯನ್ನು ಆಡಿದಾರಂತೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ನಡೆ ತೀವ್ರ ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಸಿದ್ದರಾಮಯ್ಯನವರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಅದಾದಮೇಲೆ ಹೊರಗೆ ಬಂದರು, ಒಗ್ಗಟ್ಟು ಪ್ರದರ್ಶನ ಮಾಡಿದ್ರು. ಹೈಕಮಾಂಡ್ ಏನು ಹೇಳುತ್ತೆ, ನಾವು ಅದಕ್ಕೆ ಬದ್ಧ, ನಾವಂತೂ ಡೆಲ್ಲಿಗೆ ಹೋಗೋದಿಲ್ಲ ಅಂತ. ಈಗ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರನ್ನು ಮೀಟ್ ಮಾಡಿದ್ದಾರೆ. ಅವ್ರ ಜೊತೆ 45 ನಿಮಿಷ ಚರ್ಚೆ ಮಾಡಿದ್ದಾರೆ. ಏನಾಗುತ್ತೋ ಏನೋ ಅನ್ನೋ ಕುತೂಹಲ.